ಪುರಾಣದ ಕತೆ ಗಜಾಸುರ ಮತ್ತು ಮಹಾದೇವ. ಒಮ್ಮೆ ಗಜಾಸುರ ಎಂಬ ಭಯಾನಕ ರಾಕ್ಷಸನಿದ್ದ. ಆತನ ತಲೆ ಆನೆಯಂತೆ, ದೇಹ ಮಹಾಬಲಿಷ್ಠ. ಆದರೆ ಅವನ ಹೃದಯದಲ್ಲಿ ಒಂದು ವಿಚಿತ್ರ ಭಕ್ತಿ ಇತ್ತು. ಅದು ಮಹಾದೇವನ ಮೇಲೆ ಅಚಲ ನಿಷ್ಠೆ. ಗಜಾಸುರ ಕಠಿಣ ತಪಸ್ಸನ್ನು ಮಾಡಿದ. ವರ್ಷಗಳ ಕಾಲ ಆಹಾರವಿಲ್ಲದೆ, ನಿದ್ರೆಯಿಲ್ಲದೆ ಓಂ ನಮಃ ಶಿವಾಯ ಎಂಬ ಮಂತ್ರದಲ್ಲಿ ಲೀನನಾದ. ತಪಸ್ಸಿಗೆ ಪ್ರಸನ್ನನಾದ ಭಗವಾನ್ ಶಿವನು, ನಿನಗೇನು ಬೇಕು ವರ ಕೇಳು ಎಂದು ಗಜಾಸುರನನ್ನು ಕೇಳುತ್ತಾನೆ. ಗಜಾಸುರ, ಪ್ರಭು, ನಿನ್ನ ಪಾದಗಳ ಕೆಳಗೆ ಸಾಯುವ ಭಾಗ್ಯ ನನಗೆ ಬೇಕು. ಆದರೆ ಆ ವರದ ಪರಿಣಾಮ ತುಂಬಾ ಭಯಾನಕವಾಗಿತ್ತು. ಗಜಾಸುರ ದೇಹದ ಸ್ಪರ್ಶವೇ ಎಲ್ಲವನ್ನು ಭಸ್ಮ ಮಾಡತೊಡಗಿತು. ದೇವತೆಗಳು ಭಯಭೀತರಾದರು. ಅವನು ಶಿವನನ್ನು ಶರಣಾದರು. ಮಹಾದೇವನು ಆಗ ನೃತ್ಯ ರೂಪದಲ್ಲಿ ಗಜಾಸುರನ ಮುಂದೆ ನಿಂತನು. ನೃತ್ಯದಲ್ಲಿ ಮರೆತ ಗಜಾಸುರ ಶಿವನ ಪಾದಗಳ ಕೆಳಗೆ ಬಿದ್ದನು. ಅದೇ ಕ್ಷಣದಲ್ಲಿ ಮಹಾದೇವನು ಗಜಾಸುರನ ಮೇಲೆ ಕಾಲಿಟ್ಟು ಅವನಿಗೆ ಮೋಕ್ಷ ನೀಡುತ್ತಾನೆ. ಗಜಾಸುರ ಸಾಯಲಿಲ್ಲ. ಅವನು ಶಿವನ ಪಾದಗಳಲ್ಲಿ ಲೀನನಾದ. ಆದ್ದರಿಂದಲೇ ಮಹಾದೇವನ ಆ ರೂಪಕ್ಕೆ ನಟರಾಜ ಎಂಬ ಹೆಸರು ಬಂತು. ಈ ಕಥೆಯ ಅರ್ಥ: ಭಕ್ತಿ ಅಹಂಕಾರ ಸೇರಿದರೆ ವಿನಾಶ, ಭಕ್ತಿ ಶರಣಗತಿಯಾದರೆ ಮೋಕ್ಷ. ಹರ ಹರ ಮಹಾದೇವ.